ಆಸೆ ಕಳ್ಕೊಂಡು ನೋಟ ನೋಡು ಓಟ ಹೊಡಿ. ನಮ್ಮೂರು ಅಂತೆಲ್ಲ ಜೈ ಹಿಂದ್ ಜೈ ಕರ್ನಾಟಕ. ನಾನು ನಂದು ಅನ್ನೋದೇ ಬರಲ್ಲ. ನಾನು ಹೇಳ್ತೀನಿ ಕೇಳಿ, ಗುಂಡಿಗೆ ಹಾಕಿ ಮುಚ್ಚರಯ್ಯ ಅಂತಾರೆ. ಇದು ಯಾರೇ ಯಾವ ಜಾತಿ ಆಗಲಿ, ಯಾವ ಜನಾಂಗ ಆಗಲಿ, ಯಾವ ಇದಾಗಲಿ ಅವನು ಯಾವುದೂ ಕೇಳಲ್ಲ. ಹೆಣ್ಮಕ್ಳಿಗೆ ಪವರ್ ಜಾಸ್ತಿ. ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ಮಿನಿ ಸಿಟಿ ತಾವರೆಕೆರೆಯಲ್ಲಿದ್ದೀನಿ, ಅಂದರೆ ಕರ್ನಾಟಕದಲ್ಲಿದ್ದೀನಿ ಅಂತ. ಏನು ಅಂದರೆ ಪ್ರಪಂಚ ಅಂದರೆ ಏನು ಅಂತ ಜನಗಳಿಗೆ ಗೊತ್ತಿಲ್ಲ, ಆರೋಗ್ಯದ ಬಗ್ಗೆನೂ ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳಿ, ಪ್ರಪಂಚ ಅಂದರೆ ಎರಡೆರಡೇ ಇರೋದು. ಮೂರು ಇಲ್ಲ, ನಾಲ್ಕು ಇಲ್ಲ, 5 ಇಲ್ಲ, 6 ಇಲ್ಲ, ಏನೂ ಇಲ್ಲ, ಎಲ್ಲ ಎರಡೆರಡೇ ಇರೋದು. ಏನಪ್ಪ ಅಂದರೆ ಹಗಲು ರಾತ್ರಿ, ಸೂರ್ಯ ಚಂದ್ರ, ಕಷ್ಟ ಸುಖ, ನೋವು ನಲಿವು, ಸುಖ ಶಾಂತಿ, ನೆಮ್ಮದಿ ನಿದ್ದೆ, ಹುಡುಗ ಹುಡುಗಿ ಹಿಡ್ಕೋ ಕೈ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಇದೇ ಪ್ರಪಂಚ. ಕಾರ್ಯಗತ ಮೂರು ಇರೋದು. ಇದ್ರೂ ಯಾರೂ ಅಬ್ಸರ್ವ್ ಮಾಡಲ್ಲ. ಏನು ಅಂದರೆ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ, ಫಸ್ಟ್ ಪ್ರೈಜ್, ಸೆಕೆಂಡ್ ಪ್ರೈಜ್, ಥರ್ಡ್ ಪ್ರೈಜು, ಈಗ ನಂತರ ಆಮೇಲೆ ಆಸೆ ಕಳ್ಕೊಂಡು ನೋಟ ನೋಡು ಓಟ ಹೊಡಿ. ಇದೇ ಪ್ರಪಂಚ. ಅಂದರೆ ಪ್ರಪಂಚ ರೌಂಡಾಗಿದೆ. ನಾವೇನು ಮಾಡ್ತೀವಿ, ಮನೆ ಕಟ್ಬೇಕಾದ್ರೆ ಚೌಕಟ್ಟಾಗಿ ಕಟ್ತೀವಿ. ಇದು ನಂದು, 3 ಅಂತಸ್ತು ನಂದು, 4 ಅಂತಸ್ತು ನಂದು, 5 ಅಂತಸ್ತು ನಂದು, 6 ಅಂತಸ್ತು. ಆದರೆ ರೌಂಡಾಗಿ ಕಟ್ಟೋಕ್ಕಾಯ್ತದ? ರೌಂಡಾಗಿ ಕಟ್ಟೋದು ಯಾರ್ದು? ರೌಂಡ್ಗಿರೋದು ಯಾರ್ದು? ಪ್ರಪಂಚ ಫುಲ್ಲು ರೌಂಡ್ಗಿರೋದು ಯಾರ್ದು? ಶಿವ ಮ್ಯಾಲಿರೋಂದು. ಅವನು ಬಾಸು. ನಾವು ಮಾರ್ಕೆಟನ್ನು ಮಾಡೋ ಕೋಸು ತಿನ್ನೋವಾಗ ಚೆನ್ನಾಗಿರ್ತದೆ. ಕೊಳ್ತೋಯ್ತು ಅಂದರೆ ಮುಚ್ಚಿ ಹಸಿರಯ್ಯ ಅಲ್ಲಿ ನಿಂತಾರೆ. ಬಾಸ್ ಯಾರು? ಮ್ಯಾಲಿರೋನು ಬಾಸು. ನಾವು ಮಾರ್ಕೆಟಲ್ಲಿ ಮಾಡೋ ಕೋಸು ತಿನ್ನೋ ತಕ್ಕ ಚೆನ್ನಾಗಿರ್ತದೆ ರುಚಿಯಾಗಿ. ಕೊಳ್ತಾ ವಾಸನೆ ಬಂದಮೇಲೆ ಗುಂಡಿಗೆ ಹಾಕಿ ಮುಚ್ಚರಯ್ಯ ಅಂತಾರೆ. ಇದು ಪ್ರಪಂಚ. ಫುಲ್ ರೌಂಡ್ಗಿರೋದೆಲ್ಲ ದೇವ್ರದೇ. ನೀವು ಯಾವ ಊರ್ಗಾನ ಹೋಗಿ, ಯಾವ ದೇಶಕ್ಕನ್ನ ಹೋಗಿ, ಎಲ್ಲ ತಾವು ರೌಂಡ್ ಕಾಣ್ತದೆ. ರೌಂಡ್ಗಿದ್ರೆ ಯಾರ್ದಿದು? ನಂದು ಅಲ್ಲ, ನಿಮ್ಮದು ಅಲ್ಲ. ಶಿವ ಅವನದು, ಈಶ್ವರಂದು. ಅವನು ಪ್ರಪಂಚನ ಕಾಪಾಡೋದು ಅವನು. ನಮಗೆ ಈ ಥರ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ತಿಳ್ಕೊಂಡು ಆರೋಗ್ಯ ಆಯುಷನ್ನು ಕೊಟ್ಟು ಕಾಪಾಡಲಿ. ಇನ್ನೊಂದೇನು ಅಂದ್ರೆ ವಿಚಾರ, ಈ ಈಶ್ವರ ಏನು ಮಾಡ್ತಾನೆ ಅಂದರೆ ಈ ವರ ಕೊಟ್ಬಿಡ್ತಾನೆ. ಯಾರೇ ಯಾವ ಜಾತಿ ಆಗಲಿ, ಯಾವ ಜನಾಂಗ ಆಗಲಿ, ಯಾವ ಇದಾಗಲಿ ಅವನು ಯಾವುದೂ ಕೇಳಲ್ಲ. ಯಾರು ಭಕ್ತಿಯಿಂದ ಒಲಿತಾರೋ ತಥಾಸ್ತು ಅಂತ ವರ ಕೊಟ್ಬಿಡ್ತಾನೆ. ಆಮೇಲೆ ಪಾರ್ವತಿಗೆ ಹೇಳ್ತಾನೆ ಏನಂತ, ನಾನು ವರ ಕೊಟ್ಬಿಟ್ಟೆ, ಅವನು ಉಬ್ಬಿ ಮೆರಿತಾವನೆ, ನನ್ನ ಕೈಲಾಗಲ್ಲ, ನಾನು ವಾಪಸ್ ಇಸ್ಕೊಳಲ್ಲ, ನಾನು ಕೊಟ್ಟಾದ್ಮೇಲೆ ಇಸ್ಕೊಳಲ್ಲ. ನೀನು ಬೇರೆ ಅವತಾರ, ಚಂಡಿಕೇಶ್ವರಿ, ಚಾಮುಂಡೇಶ್ವರಿ, ಆ ಕಾಳಿ ಈ ಕಾಳಿ ಭೂಕಾಳಿ ಆಗಿ ನೀನು ಅವನು ಸೆದೆಬಡಿ ಅಂತ ಸೆದೆಬಡಿಗೆ ಕಳಿಸ್ತಾನೆ. ಅದಕ್ಕೆ ಇವರು ಹೆಣ್ಮಕ್ಳಿಗೆ ಪವರ್ ಜಾಸ್ತಿ. ಹೆಣ್ಮಕ್ಳು ಭೂಮಿ ತಾಯಿ ಅಂತೀವಿ, ಸರಸ್ವತಿ ಅಂತೀವಿ, ಲಕ್ಷ್ಮಿ ಅಂತೀವಿ, ಹಿಂಗೆ ಭೂಮಿ ತಾಯಿ ಭೂಮಿ ಅಂತೀವಿ. ಇವಕ್ಕೆಲ್ಲ ಪವರು ಜಾಸ್ತಿ ಕೊಟ್ಟಿರ್ತಾನೆ. ಅದಕ್ಕೆ ಹೆಣ್ಮಕ್ಳು ಗಂಡಸ್ರು ಹೇಳ್ದಂಗೆ ಪವರ್ ಅಲ್ಲಿ ಕೊಟ್ಟಿರ್ತಾನೆ ಈಶ್ವರ. ನಾವು ಅವ್ರು ಹೇಳ್ದಂಗೆ ಕೇಳಲೇಬೇಕು. ಅದು ಹೆಣ್ಮಕ್ಳಿಗೆ ಪವರ್ ಹಂಗೆ ಕೊಟ್ಟವನೇ ಈಶ್ವರ. ನಾವೇನು ಮಾಡೋಕ್ಕಾಗಲ್ಲ. ಸರಿನಾ? ಓಕೆ. ಆಮೇಲೆ ಸಂಸಾರದಲ್ಲಿ ತಲೆ ಕೆಡ್ಸ್ಕೊಬೇಡ್ದು. ಗಂಡಸ್ರ ಕೆಲಸ ಏನು ಮಾಡ್ಕೊಂಡು ಹೋಗ್ಬೇಕು, ಹೆಂಗಸ್ರ ಕೆಲಸ ಏನು ಅವ್ರು ಮಾಡ್ಕೊಂಡು ಹೋಗ್ಬೇಕು. ಗಂಡಸ್ರ ಕೆಲಸ ಏನು ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಮನೆಗೆ ತಂದಾಕಬೇಕು, ಹೆಂಗಸ್ರ ತಾ ಬೈಸ್ಕೊಬೇಕು. ಇದು ಸ್ವಾಭಾವಿಕ ಲಕ್ಷಣ, ಎಲ್ಲರ ಮನೇಲೂ ಲಕ್ಷಣ. ಆಮೇಲೆ ನಾವು ಹೆಂಗಸ್ರುಗಳ್ದೇನು ಕೆಲಸ ಅಂದರೆ, ಬನ್ನಿ ಅಂಕಲ್ ಈಗ ಬಂದ್ರೆ ಕೂತ್ಕೊಳ್ಳಿ, ಸ್ವಲ್ಪ ಗಾಫಿ ಗೀಫಿ ನೀರು ಗೀರು ಸಾರ್ಸೋದು ಗುಡ್ಸೋದು ಬೆಳಗೋದು ತಳಿ ಗುಡಿಸಿ ಗುಂಡಾಂತರ ಮಾಡಿ ಬಡ್ಮಡ್ಗದವ್ರೆ. ಚಿಂತೆ ಮಾಡಬೇಡ್ದು, ಯೋಚನೆ ಮಾಡಬೇಡಿ, ದಿಲ್ಲಾಗಿರಿ, ದಿಲ್ಲಾಗಿರಿ. ಜೈ ಹಿಂದ್ ಜೈ ಕರ್ನಾಟಕ. ಆರೋಗ್ಯವೇ ಭಾಗ್ಯ ಅಂತಾರೆ. ಗಾಳಿ ಬೆಳಕು ಉಚಿತ, ಎಲ್ರಿಗೂ ಸಾವು ಖಚಿತ. ಗಾಳಿ ಬೆಳಕು ಉಚಿತ, ಎಲ್ರಿಗೂ ಸಾವು ಖಚಿತ. ಯೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ. ನೋಡಿ, ನನಗೆ 65 ಏಜು. 65 ಆದ್ರೂ ನಾನು ಆರೋಗ್ಯ ಇದೆ. ನೀವು ಆರೋಗ್ಯನ ಕಾಪಾಡ್ಕೊಬೇಕು. ನೋಡಿ, ಆಮೇಲೆ ನೋಡಿ ಕೂತ್ಕೊಂಡೆ, ಹೆಂಗೆ ಕೈಯಿಂದನೇ ಇದ್ದೆ. ಆಮೇಲೆ ಹೆಂಗೆ ನೋಡಿ ಇದ್ದರೆ ಆರೋಗ್ಯ ಭಾಗ್ಯ. ಅಂದರೆ ನಾನು ಹೇಳೋದೇನೆಂದರೆ, ಲಾಸ್ಟ್ ಒಂದು ಮಾತು ಹೇಳೋದು ಅಂದರೆ, ಕರ್ನಾಟಕಕ್ಕೆ ಮಳೆ ಬೆಳೆ ಆದರೆ ಎಲ್ಲ ಜನರು ಸುಖವಾಗಿರ್ತಾರೆ ಅಂತ ನನ್ನ ಅಭಿಪ್ರಾಯ ಹೇಳಿ 2 ಮಾತನ್ನು ಮುಗಿಸ್ತೀನಿ. ನನಗೆ ಜೈ ಹಿಂದ್ ಜೈ ಕರ್ನಾಟಕ ಅಂದರೆ ನನಗೆ ಒಳ್ಳೆಯದು. ನಮ್ಮೂರು ಅಂತೆಲ್ಲ ಜೈ ಹಿಂದ್ ಜೈ ಕರ್ನಾಟಕ. ಆಮೇಲೆ ಇಂಡಿಯಾ ಏನಂತೀರ? ಇಷ್ಟು ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೀನಿ. ಏನಂತೀರ? ಓಕೆನಾ?
ಮಳೆ ಬೆಳೆ ಆದರೆ ದೇಶ ಚೆನ್ನಾಗಿರ್ತದೆ, ದೇಶ ಚೆನ್ನಾಗಿದ್ದರೆ ನಾವು ಜನಗಳು ಭೂಮಿ ಮೇಲೆ ತಾರಾಡ್ತಿದ್ರೆ ಆರೋಗ್ಯ ಇರ್ತದೆ, ಆರೋಗ್ಯ ಇದ್ದರೆ ನಾವು ಒಬ್ಬರಿಗೆ ಏನಾದರೂ ಕೊಡ್ಬೋದು. ಈ ಮಳೆ ಬೆಳೆ ಇಲ್ಲ ಅಂದರೆ ಆರೋಗ್ಯ ಎಲ್ಲಿರ್ತದೆ, ನಾವೊಬ್ರಿಗೆ ಏನು ಕೊಡೋಕ್ಕತ್ತದೆ, ಮಳೆ ಬೆಳೆ ಆಯ್ತದೆ, ಏನು ಆಗದಿದ್ರೆ ಏನು ಮಾಡೋಕ್ಕತ್ತೆ. ಇದನ್ನೆಲ್ಲ ನಾವು ಏನು ಅಂತಂದರೆ ಶಿವನ್ನ ಕೇಳ್ಕೊತೀವಿ. ನಮ್ಮ ಈಶ್ವರ ಮಕ್ಕಳು, ನಮ್ಮದು ಈಶ್ವರ ಪ್ರಪಂಚನ ಕಾಪಾಡ್ತಾನೆ, ಎಲ್ಲರನ್ನೂ ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ. ನಂದು ಅನ್ನೋದೇ ಬರಲ್ಲ. ಈ ಸುತ್ತು ರೋಣ್ಗಿರೋದು ದೇವ್ರದು, ಅದು ನಮ್ಮದು ಏನೂ ಇಲ್ಲ. ನಾವು ಆಟ ಪಾಠ ಆಡ್ಕೊಂಡು ಊಟ ಮಾಡ್ಕೊಂಡು ಶಿವ ಕರೆದಾಗ ಹೋಗೋಕ್ಕೆ ನಾವು ರೆಡಿ ಇದ್ದೀವಿ. ಏನಂತೀರಾ? ಸರಿನಾ? ನಾನು ಯಾರು ಫ್ಯಾನು ಅಂತ ಹೇಳ್ತೀನಿ. ಇದು ಹೇಳ್ಬೇಕಾದ್ರೆ 5 ನಿಮಿಷ ಆಯ್ತದೆ. ಯಾಕೆ ಅಂತ ತಿಳ್ಕೊಳ್ಳಿ. ಈಗ ಹೇಳ್ತೀನಿ ನೋಡಿ, ಯಾರು ಫ್ಯಾನು ಅಂತ ಹೇಳ ಸರ್. ಇದಕ್ಕೆ ಇದು ಮಾಡ್ತಾಯಿದ್ದೀರಾ? ಅಲ್ಲ, ಸೆಂಟ್ರಲ್ ಕಟ್ಟಾಗೋದು ಬೇಡ. ಫಸ್ಟಿಂದ ಎಲ್ಲಿ ಅಲ್ಲ ಇದು ನಾನು ಯಾರು ಫ್ಯಾನು ಅಂದರೆ ವರನಟ, ನಟ ಸಾರ್ವಭೌಮ, ಕನ್ನಡ ಕಂಠೀರವ, ರಸಿಕರ ರಾಜ, ಗಾನ ಗಂಧರ್ವ, ಕಲಾಭೂಷಣ, ಕಲಾ ತಪಸ್ವಿನಿ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ನಾನು. ಅವರು ಯಾವುದೇ ಆ್ಯಕ್ಟಿಂಗ್ ಮಾಡಲಿ, ಏನೇ ಮಾಡಲಿ ಸ್ಟ್ರೈಟಾಗಿರೋರು, ಮಿಲ್ಟ್ರಿ ಮ್ಯಾನ್ ಥರ ಇರೋರು. ಯಾವ್ಯಾವ ಟೈಮ್ ಏನೇನು ಆ್ಯಕ್ಟಿಂಗ್ ಮಾಡಬೇಕು ಅವರು ಆ ಥರ ಮಾಡೋರು. ಒಲವು ಚೆಲುವು ಯಾವ ಥರ ಮಾಡಬೇಕು ಅದೇ ಥರ ಮಾಡೋರು ಆ್ಯಕ್ಟಿಂಗು. ಅವರು ಫ್ಯಾನು. ಆದರೆ ಏನು ಅಂದರೆ, ನಾನು ಡಾಕ್ಟರ್ ರಾಜ್ಕುಮಾರು ಅಭಿಮಾನಿ ಆದರೆ ನನ್ನ ಮಗ ಪುನೀತ್ ರಾಜ್ಕುಮಾರ್ ಅಭಿಮಾನಿ. ಇಲ್ಲಿ ಮೂಲ ಇದ್ದರೆ ಬೋನಸ್ ಪಾಯಿಂಟ್ ಹೆಂಗೆ ಸಿಕ್ಕೈತೆ ನೋಡಿ. ಅವನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅಂದಾಗ ನನಗೆ ಅಳ ಬಂದ್ಬಿಡ್ತು. ಏನು ನೋಡ್ರಿ, ನಾನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಆದರೆ ನಮ್ಮ ಮಗ ಪುನೀತ್ ರಾಜ್ಕುಮಾರ್ ಅಭಿಮಾನಿ. ಬೋಲ್ಡ್ ಹಾಕೊಂಡು ರೂಮಲ್ಲಿ ಮಡಿಕೊಂಡವನೇ. ನಾನು ನೋಡಿ ಅಳ ಬಂದ್ಬಿಡ್ತು. ನನ್ನ ಮಗ ಏನಪ್ಪ, ಹೆಂಗೆ ಮೂಲ ಇದು ಇದ್ದರೆ ಬೋನಸ್ ಪಾಯಿಂಟ್ ಹೆಂಗೆ ಸಿಕ್ತು ನೋಡ್ದೆ, ದೇವ್ರು ಹೆಂಗೆ ಇದು ಮಾಡೋನೆ ಅಂತ. ನನಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ, ನನ್ನ ಮಗ ಪುನೀತ್ ರಾಜ್ಕುಮಾರ್ ಅಭಿಮಾನಿ. ಏನಂತೀರಾ? ಯಾವ ಥರ ಇದೆ ಇದು ನೋಡಿ. ಆಮೇಲೆ ಇನ್ನೊಂದು ಡೈಲಾಗ್ ಹೇಳ್ತೀನಿ ರಾಜ್ಕುಮಾರ್ ಬಗ್ಗೆ. ಡಾಕ್ಟರ್ ರಾಜ್ಕುಮಾರ್ ಅವರು ಆರ್ತಿ ಭಾರತಿ, ಮಂಜುಳಾ ಕಲ್ಮನ್, ಚಂದ್ರಕಲಾ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಆಮೇಲೆ ನಿಲ್ಲಿಸ್ಬಿಟ್ರು. ಯಾಕೆ ಹೇಳಿ ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ಯಾವಾಗಲೂ 16 ವಯಸ್ಸು ಅವ್ರಿಗೆ. ಎಷ್ಟು? 16. ಅದಕ್ಕೆ ಬಂದ್ರಂತೆ. ಸಾರಿ ಡಾಕ್ಟರ್ ರಾಜ್ಕುಮಾರ್ ಅವರು ಭಾರತಿ ತಕ್ಕ ಬಂದರು. ಭಾರತೀಯವರು ಬಾಯಿನಲ್ಲೂ, ಆರತಿಯವರು ಆರತಿ ಎತ್ತಲು, ಜಯಂತಿಯವರು ಜಯಘೋಷ ಮಾಡ್ತಿರೋರು, ಮಂಜುಳವರು ಮಂಚದ ಮೇಲೆ ಕುಳಿತಿರೋರು, ಚಂದ್ರಕಲಾ ಅವ್ರ ಜೊತೆ ಚೆಂಡಾಟ ಆಡಿ ಸಾಕಾಗಿ ಗೀತಾ ಮಾದೇವಿ ಜೊತೆ ಅನುರಾಗ ಅರಳಿಸುವ ಅಂಗದಲ್ಲಿ ಆಡ್ಕೊಂಡು ಹೋದ್ರು. ಓಹೋ ಪ್ರೇಮ ಕಾಶ್ಮೀರ ಅಂತ ಹೇಳ್ಕೊಂಡು ಕರ್ನಾಟಕದಿಂದ ಜಮ್ಮು ಕಾಶ್ಮೀರ ತನಕ ಹೇಳ್ಕೊಂಡು ಅವ್ರು ಸ್ವರ್ಗ ಸೇರಿದ್ರು. ನಾವಿನ್ನೂ ನರಕದಲ್ಲಿ ಒದ್ದಾಡ್ತಾ ಇದ್ದೀವಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.